Hey everyone, welcome back to our channel. Yes, friends. ಈ ಲೆಕ್ಚರ್ ನಾನು ಬಂದುಬಿಟ್ಟು ಮೈನ್ಲಿ ಬ್ಯಾಕ್ಲಾಗ್ ಎಕ್ಸಾಮ್ಗೆ ಈ ವಿಡಿಯೋ ಮಾಡ್ತಿದ್ದೀನಿ. ನೀವು ಯಾರ್ಯಾರು ನೋಡ್ತಿದ್ದೀರ ನೀವು ಕಂಪ್ಲೀಟಾಗಿ ನೋಡೋಕ್ಕೆ ಟ್ರೈ ಮಾಡಿ ಈ ವಿಡಿಯೋನ ಆಯಿತಾ. ಸೊ ಇದು ಸಬ್ಜೆಕ್ಟ್ ನೇಮ್ ಬಂದುಬಿಟ್ಟು ಥಿಯರಿ ಆಫ್ ಕಾಂಪಿಟೇಷನ್, ಸಬ್ಜೆಕ್ಟ್ ಕೋಡ್ BCS 503. ಇದು ಬ್ಯಾಕ್ಲಾಗ್ ಎಕ್ಸಾಮ್ ಆಗಿರುತ್ತೆ. ಇನ್ನೊಂದು ಈ ವಿಡಿಯೋನ ಯಾರು ಈ ಒಂದು ವರ್ಷ ಬಿಟ್ಬಿಟ್ಟು ನೆಕ್ಸ್ಟ್ ವರ್ಷ ಕೂಡ ಬ್ಯಾಕ್ಲಾಗ್ ಎಕ್ಸಾಮ್ ಬರೀತಿರ್ತೀರ ಅವ್ರು ಕೂಡ ನೋಡ್ಬೋದು. ಈ ವಿಡಿಯೋನ ನಿಮಗೆ ಪ್ರಿಫರ್ ಆಗುತ್ತೆ ಎಕ್ಸಾಮ್ಗೆ. ರೆಗ್ಯುಲರ್ ಎಕ್ಸಾಮ್ ಬರೀತಿರೋ ಕೂಡ ಈ ವಿಡಿಯೋನ ನೋಡ್ಬೋದು. ಆರಾಮಾಗಿ ನಿಮಗೆ 60+, 70+ ಮಾರ್ಕ್ಸು ಈ ವಿಡಿಯೋದಿಂದ ಬರುತ್ತೆ ಆಯಿತಾ. ಸೊ ಬ್ಯಾಕ್ಲಾಗ್ ಆಗಿರೋದ್ರಿಂದ ನಿಮಗೆ ಈಸಿಯಾಗಿ 50 ಮಾರ್ಕ್ಸ್ಗೆ ಎಕ್ಸಾಮ್ ಬರುತ್ತೆ. ಓಕೆನಾ. ಸೊ ಇದಾಗಿತ್ತಲ್ಲ ನಾನು ಫಸ್ಟ್ ಇನ್ಸ್ಟ್ರಕ್ಷನ್ಸು. ನಾವು ವೀಡಿಯೋಗೋಗಿನ ಮುಂಚೆ ನಿಮ್ಗೆ ಯಾರಿಗೂ ಇಂಟ್ರೆಸ್ಟ್ ಇದ್ದರೆ ಲೈಕ್ ಮಾಡ್ಬೋದು ಮತ್ತು ಸಬ್ಸ್ಕ್ರೈಬ್ ಮಾಡ್ಬೋದು. ಈ ಥರ ವೀಡಿಯೋಸ್ ತುಂಬ ನಿಮ್ಗೆ ಬರಬೇಕು ಅಂದರೆ. ಸೊ ನನಗೆ ತುಂಬ ಬೇಸರ ಆಗ್ತಿದೆ. ಫಸ್ಟ್ ಆಫ್ ಆಲ್ ಎದಕ್ಕೆ ಅಂದರೆ ಈ ಸಬ್ಜೆಕ್ಟ್ ಅನ್ನೋದು ತುಂಬ 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 ಈಸಿ ಸಬ್ಜೆಕ್ಟ್ ಆಗಿರುತ್ತೆ. ಬಟ್ ಇನ್ನೊಂದು ಬೇಜಾರೇನೆಂದರೆ ನಾರ್ಮಲ್ ರೆಗ್ಯುಲರ್ ಪೇಪರಲ್ಲಿ ನಾನು ಏನು ಕ್ವಶನ್ಸ್ ಕೊಟ್ಟಿದ್ದೀನೋ ಅದೇ ಕ್ವಶನ್ಸ್ 85-95 ಮಾರ್ಕ್ಸ್ ಬಂದಿತ್ತು. ಬಟ್ ಆದರೂ ನೀವು ಈ ವಿಡಿಯೋನ ಇನ್ನೊಂದು ಸರಿ ನೋಡ್ತಾ ಇದ್ದೀರಾ ಅಂದರೆ ನೀವೇ ಯೋಚನೆ ಮಾಡ್ಕೋಬೋದು ನೀವು ಎಲ್ಲಿದ್ದೀರಾ ಅಂತ. ಸೊ ಇದನ್ನು ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿ ಇವಾಗಿನ ಓದೋಕ್ಕೆ. ಎಕ್ಸಾಮ್ ಏನು ಕ್ಲಿಯರ್ ಮಾಡಲೇಬೇಕು ಈ ಸರಿ. ಏನಾದರೂ ಇದ್ದೇ ನಮ್ಮ ಲಾಸ್ಟ್ ಅಟೆಂಪ್ಟ್ ಅಂತ ನೀವು ಎಲ್ಲ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ನೋಡಿಬಿಟ್ಟು ಲಾಸ್ಟಲ್ಲಿ ಇದೇ ಕ್ಲಿಯರ್ ಮಾಡಲೇಬೇಕು ಈ ಸಬ್ಜೆಕ್ಟ್ ಪ್ರತಿಯೊಬ್ಬರು. ಓಕೆನಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನನ್ನ ಹತ್ರ ಫುಲ್ ಸ್ಟ್ರಾಟಜೀಸ್ ಪ್ರತಿಯೊಂದು ಹೇಳ್ತೀನಿ. ಇನ್ನೊಂದು ಏನು ಬೇಜಾರಂದರೆ ನೋಡ್ಕೊಳ್ಳಿ, ನೀವೇ ಅರ್ಥ ಮಾಡ್ಕೊಳ್ಳಿ. TOC ಎಕ್ಸಾಮ್ ಇದೆ, 613 ಇದೆ. 6 ಬರೆಯೋರಿಗೆ ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ ಹೇಳಿ, ಒಂದು ಯೋಚನೆ ಮಾಡಿ. ಎಷ್ಟು ಡಿಫಿಕಲ್ಟ್ ಫೇಸ್ ಆಗುತ್ತೆ ಅಂತ ನಿಮಗೆ ಗೊತ್ತು. ಸೊ ಬ್ಯಾಕ್ಲಾಗ್ ಬಂದಿದ್ದೀರಾ, ಬಟ್ ಇದನ್ನ ಇಲ್ಲೇ ಸ್ಟಾಪ್ ಮಾಡಿಬಿಡಿ. ಫುಲ್ ಸ್ಟಾಪ್ ಇಕ್ಬಿಡಿ ಇದನ್ನು 503 ಆಯಿತಾ. ಇನ್ನೂ ಮುಂದೆ ತೊಗೊಂಡು ಹೋಗ್ಬಿಡಿ ಆಯಿತಾ. ನೆಕ್ಸ್ಟು ಓಕೆ, ನಾನು ಅನ್ಕೊತೀನಿ ಪ್ರತಿಯೊಬ್ಬರು ಕ್ಲಿಯರ್ ಮಾಡಲೇಬೇಕು ಈ ಎಕ್ಸಾಮ್ನ. ಈ ಆನ್ಸರ್ ಅಂತೀರ ಯೂಟ್ಯೂಬಲ್ಲಿ ಸಿಗುತ್ತೆ, ಪ್ರತಿ ಕಡೆನೂ ಸಿಗುತ್ತೆ ಇಂಚು TOC ಆನ್ಸರ್ಸು. ಬಟ್ ಆದರೂ ನೀವು ಫೇಲ್ ಆಗ್ತಿದ್ದೀರ, ನೀವೇ ಕಾರಣ ಆಯಿತಾ. ಪಾಸ್ ಆಗಲೇಬೇಕು ಈ ಸರಿ. ಈ ವಿಡಿಯೋ ನೋಡಿಬಿಟ್ಟು ನೀವು ಆಯಿತಾ. ಇನ್ನೊಂದು ಸರಿ ಈ ವಿಡಿಯೋ ನೀವು ನೋಡಲೇಬಾರ್ದು. 503 ನೋಡೋಣ. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನೀವು ಜಸ್ಟ್ ನಾನು ಏನು ನೋಡಿ ಈ ಥರ ನಾನು ಲೈನ್ ಶೀಟ್ಸ್ ಇದೆಯಲ್ಲ, ಲೈನ್ ಶೀಟ್ಸು 3 ಶೀಟ್ಸ್ ಇದೆ. ಮೀನ್ಸ್ 3 ಮಾಡಲ್ಸ್ ಅಪ್ಲೋಡ್ ಮಾಡಿದ್ದೀನಿ. 543 ಅನಿಸುತ್ತೆ, 542 ಅನಿಸುತ್ತೆ. 542 ನೀವು ಈಸಿಯಾಗಿ ಆ 3 ಮಾಡಲ್ ಮುಗಿಸಿದ್ರು ಕೂಡ ನಿಮಗೆ 40 ಮಾರ್ಕ್ಸ್ ಈಸಿಯಾಗಿ ಬಂದುಬಿಡುತ್ತೆ. ಯಾಕೆ ಮಾಡಲ್ 5 20 ಮಾರ್ಕ್ಸ್ ಕನ್ಸಿಸ್ಟ್ ಮಾಡುತ್ತೆ. ಇದು ಬಂದುಬಿಟ್ಟು 14 ಆಗುತ್ತೆ, ಇದು 14 ಆಗುತ್ತೆ. ಬಟ್ ಆದರೂ ಪರವಾಗಿಲ್ಲ, 40 ಮಾರ್ಕ್ಸ್ ಅಂದರೆ ನಾನು ಕೊಟ್ಟಿರ್ತೀನಿ. 7 2 14 ಬಂದರೂ ಕೂಡ ನಿಮಗೆ 34 ಬಂದುಬಿಡುತ್ತೆ ಅಲ್ಲೇ ಕೂಡ. ಬಟ್ ಪರವಾಗಿಲ್ಲ. ನೆಕ್ಸ್ಟ್ ಈ ಮಾಡಲ್ಸ್ ಕೂಡ ಇದ್ದಾವೆ, ನಿಮ್ಗೆ ಈಸಿಯಾಗಿ ಪಾಸ್ ಆಗ್ತೀರಾ ಆಯಿತಾ. ಫಸ್ಟ್ ಈ 3 ಮಾಡಲ್ಸ್ ಮುಗಿಸೋಕ್ಕೆ ಟ್ರೈ ಮಾಡಿ, ವಿಚ್ ಇಸ್ ಲೈನ್ಡ್ ಶೀಟ್ಸಲ್ಲಿರೋದು. ಮತ್ತು ಇದು ಬಂದುಬಿಟ್ಟು A4 ಶೀಟ್ಸಲ್ಲಿ ಕೊಟ್ಟಿದ್ದೀನಿ. A4 ಶೀಟ್ಸಲ್ಲಿ ಇದು ಅನಲೈಸ್ ಮಾಡಿ. ನಿಮ್ಮ ಹತ್ರ ತುಂಬ ಟೈಮ್ ಇದೆ, ಆಲ್ರೆಡಿ ಓದಿದ್ದೀರಾ, ಇನ್ನೊಂದ್ಸರಿ ಓದೋಕ್ಕಾಗುತ್ತೆ ನಿಮ್ಮ ಕೈಲಿ. ಸೊ ಈ ವಿಡಿಯೋನ ತುಂಬ ಮಿಸ್ ಮಾಡ್ಕೊಂಡು ಫುಲ್ ಕಂಪ್ಲೀಟಾಗಿ ನೋಡೋಕ್ಕೆ ಟ್ರೈ ಮಾಡ್ರು ಪ್ರತಿಯೊಬ್ಬರು ಆಯಿತಾ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇದೇನಿದೆ ನಿಮಗೆ ಕಂಪ್ಲೀಟಾಗಿ ಫುಲ್ ಏನಿದೆ ಅಲ್ವ, ಈ ವಿಡಿಯೋ ಕಂಪ್ಲೀಟಾಗಿ ನೋಡಬೇಕು ಅಂದರೆ ನೀವು ಗೂಗಲ್ ಡ್ರೈವ್ಗೆ ಸಬ್ಸ್ಕ್ರಿಪ್ಷನ್ ತೊಗೋಬೇಕಾಗುತ್ತೆ. ಸೊ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನಿಮಗೆ ಜಸ್ಟ್ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ. ಸೊ ಇವಾಗ ನೋಡ್ಬೋದು ನಮಗೆ BCS 502 ಕಂಪ್ಯೂಟರ್ ನೆಟ್ವರ್ಕ್ಸು BEC ಅಲ್ವ. ಓಕೆ, ಸರಿ, ಕರೆಕ್ಟಾಗಿದೆ. ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಇವಾಗ BCS 503 ಅಲ್ಲ, ಅಂದರೆ ಪ್ರತಿಯೊಂದು ಇಂಪಾರ್ಟೆಂಟ್ ಥಿಯರಿ ಆಫ್ ಕಾಂಪಿಟೆನ್ಸ್ ಫಿಕ್ಸ್ಡ್ ಕ್ವಶನ್ಸು ಪ್ರತಿಯೊಂದು ಕೂಡ ಇಲ್ಲ ಅಪ್ಲೋಡ್ ಆಗಿಬಿಟ್ಟಿದೆ ಆಲ್ರೆಡಿ ನೋಡ್ಬೋದು. ಬಟ್ ಇದು 24th ಮೇನೇ ಆಗಿಬಿಟ್ಟಿದೆ. ಬಟ್ ಈ PDF ನಾವು ಇವಾಗ ಅಪ್ಲೋಡ್ ಮಾಡ್ತಿದ್ದೀವಿ. ಸೊ ಇವಾಗ ಮಾಡಿರೋದು ಕೂಡ ನಾನು ಇದ್ರಿಗೆಲ್ಲ ಆ್ಯಕ್ಸೆಸ್ ಬೇಕು ಅಂದರೆ ನಮಗೆ ಗೂಗಲ್ ಡ್ರೈವ್ ಲಿಂಕ್ ಅಂತಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಅದು ಕ್ಲಿಕ್ ಮಾಡಿದ ತಕ್ಷಣ ಈ ಬ್ಯಾಕ್ಲಾಗ್ ಕೋರ್ಸ್ ಅಂತ ಬರುತ್ತೆ. ಈ ಬ್ಯಾಕ್ಲಾಗ್ ಕೋರ್ಸ್ನ ನೀವು ಜಸ್ಟ್ ಇದು ಮಾಡ್ಕೊಂಬಿಟ್ಟು ನೀವೇನಿಲ್ಲ ಇಲ್ಲಿ 122 ರೂಪೀಸ್ ಪೇ ಮಾಡಿದ್ರೆ ಪರ್ ಸಬ್ಜೆಕ್ಟಿಗೆ, ಮೀನ್ಸ್ ಎಲ್ಲ ಸಬ್ಜೆಕ್ಟಿಗೆ ಸೇರಿ. ಸೊ ನೀವು ಈಸಿಯಾಗಿ ಎಕ್ಸಾಮಲ್ಲಿ ಏನಿದೆ ನೀವು ಈ ಕ್ವಶನ್ಸ್ನ ಪ್ರತಿಯೊಬ್ಬರು ನೋಡ್ಕೋಬೋದು ಮತ್ತು ಈಸಿಯಾಗಿ ಪಾಸ್ ಆಗ್ಬೋದು ಎಕ್ಸಾಮಲ್ಲಿ. ಸೊ ಓಕೆ, ಅದಾಗಿತ್ತು ನಮ್ಮ ಸ್ಟ್ರಾಟಜಿ. ಇನ್ನೊಂದು ಏನಂದರೆ ಪ್ರತಿ ಮಾಡಲ್ ಅಟೆಂಡ್ ಮಾಡಿ, ಒಂದು ಮಾಡಲ್ ಮಾತ್ರ ಬಿಡಬೇಡಿ. ನಾನು ಕಂಪ್ಲೀಟ್ ಮಾಡಿದ್ದೀನಲ್ವ ಫುಲ್ ಕಂಪ್ಲೀಟಿಂಗ್ ಇಂಜಿನಿಯರಿಂಗ್ ಎಲ್ಲ, ನಾನು ಒಂದೇ ಪ್ಲ್ಯಾನ್ B, ನನ್ನ ಹತ್ರ ಯಾವತ್ತೂ ಪ್ಲ್ಯಾನ್ B ಇದ್ದೇ ಇರುತ್ತೆ. ಸೊ ನಾನು ಯಾವತ್ತೂ ಅದಕ್ಕೆ ಫೇಲ್ ಆಗೋದೇ ಎಕ್ಸಾಮಲ್ಲಿ, ಅವಾಗೆಲ್ಲ ಆಗಿಲ್ಲ ನಾನು ಎಕ್ಸಾಮಲ್ಲಿ. ಸೊ ಪ್ಲ್ಯಾನ್ B ಏನಂದರೆ, ಇನ್ ಕೇಸ್ ನಿಮಗೆ ಮೀನ್ ಫಾರ್ಮುಲಾ ಗೊತ್ತಿರುತ್ತೆ. ಓಕೆ, ಮೀನ್ ವೇರಿಯನ್ಸ್ ಎಲ್ಲ ಪ್ರತಿ ಮಾಡಲಲ್ಲಿ 1+1+1+1 7 ಮಾರ್ಕ್ಸೇ ಅನ್ಕೋಣ. ಪ್ರತಿ ಎಲ್ಲಿ ಬೇಕಾಗಿಲ್ಲ, ಆ ಫಾರ್ಮ್ಲೈನ್ ಬೇಕಾಗಿಲ್ಲ. ಬಟ್ ನೀವು ಪ್ರತಿ ಮಾಡಲ್ ಅಟೆಂಡ್ ಮಾಡಿದ್ರು ಕೂಡ 7 ಮಾರ್ಕ್ಸ್ 35 ಮಾರ್ಕ್ಸು ಈಸಿಯಾಗಿ ಬಂದುಬಿಡುತ್ತೆ. ನಮ್ಮದು ಇದು ಪ್ಲ್ಯಾನ್ B. ಪ್ರತಿ ಮಾಡಲು ಅಟೆಂಡ್ ಮಾಡಬೇಕು, ಯಾಕಂದ್ರೆ ಪ್ರತಿ ಮಾಡಲು ಒಂದೊಂದು ಫಿಕ್ಸ್ ಕ್ವಶನ್ ಇದ್ದೇ ಇರುತ್ತೆ. ಸೊ ಆ ಕ್ವಶನ್ ಬೇಕಾದ್ರೆ ಹುಡುಕ್ಬೇಕು ನಾವು, ಆ ಕ್ವಶನ್ ಹುಡುಕಿ ನಾನು ಹಾಕಿರ್ತೀನಿ ಇದರಲ್ಲಿ. ಸೊ ಅದು ಆ ಪ್ಲ್ಯಾನ್ B ಸ್ಟ್ರಾಟಜಿ. ಪ್ರತಿ ಮಾಡಲ್ ಅಟೆಂಡ್ ಮಾಡಬೇಕು. ಒಂದು ಕ್ವಶನ್ ನೋಡಿ, ಇವಾಗ ಟೈಮ್ ಅಂದ್ಕೊಳ್ಳಿ, ಕನ್ಸಿಡರ್ ಇವಾಗ ನಾವು ವೀಡಿಯೋ ಮಾಡ್ತಿರೋದು 12:42.
ಓಕೆ 12:42. ಇವಾಗ ನಾನು 1:42ಗೆ ಒಂದು ಮಾಡ್ಯೂಲ್ ಮುಗಿಸ್ಬೇಕು, ಮಾಡ್ಯೂಲ್ 5. ಬಟ್ ಅದರಲ್ಲಿ ಏನಾಗಿದೆ, ಮೀನ್ಸ್ ಕಾಂಟೆಕ್ಸ್ಟ್ ಫ್ರೀ ಗ್ರಾಮರು ಇದು ಏನಾಗಿದೆ, ಇದು ಮುಗ್ದಿಲ್ಲ ಇನ್ನು ನಮಗೆ. ಬೇರೆದು ರಿಗ್ರೆಷನ್ ಮುಗೀತು ಅಂದ್ಕೋಣ. ಬಟ್ ಈ ಟಾಪಿಕ್ಗೆ ಆಗೋಯ್ತು ಈ ಟೈಮು. ಬಟ್ ಇದು ಬಿಟ್ಬಿಡಬೇಕು, ಈ ಬಿಟ್ಬಿಟ್ಟು ನೆಕ್ಸ್ಟ್ ಟಾಪಿಕ್ ಹೋಗ್ಬೇಕು, ನೆಕ್ಸ್ಟ್ ಮಾಡ್ಯೂಲ್ಗೆ. ಆದಮೇಲೆ ನಮಗೆ ಫುಲ್ ಕಂಪ್ಲೀಟ್ ಆಗೋದ್ಮೇಲೆ ನಮ್ದು ಏನಿದೆ ಗೋಲ್ಸ್ ಟೈಮ್ ಬಂದುಬಿಟ್ಟು ಲೈಕ್ ಬರೀ ನಿಮಗೆ 03 ಇರೋದು, 03, 06, 26 ಮಾತ್ರ ಇರೋದು, ಒಂದು ದಿವಸ ಇರೋ ಟೈಮು. ಬಟ್ ನಿಮಗೆ 613 ಕೂಡ ಎಕ್ಸಾಮ್ ಇರುತ್ತೆ, 6 ಎಕ್ಸಾಮ್ಸ್ ಕೂಡ. ಸೊ ನೀವು ತುಂಬ ಅಕ್ಯುರೇಟಾಗಿ ಟೈಮ್ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ಜಸ್ಟ್ 30 ರೂಪೀಸ್ ಎಕ್ಸಾಮ್ ಬರೀತಿದ್ರೆ ನೀವು, ಮತ್ತು 630 ರೂಪೀಸ್ ಆಲ್ರೆಡಿ ರಿವ್ಯಾಲ್ಯೂಷನ್ ಹಾಕಿದರೆ ನಂಗೆ ಪ್ರತಿಯೊಂದು ಗೊತ್ತು. ಬಟ್ ಆಲ್ಸೋ ಐ ಥಿಂಕ್ 122 ರೂಪೀಸ್ ಇಸ್ ನಾಟ್ ಮೋರ್ ಅಂತ ಅಂದ್ಕೊತಿದ್ದೀನಿ. ಈ ಸರಿ ಪಾಸ್ ಆಗಲೇಬೇಕು ನೀವು ಪ್ರತಿಯೊಬ್ಬರು, ಆಯಿತಾ ಅಂತ ಹೇಳ್ತಾ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ವೀಡಿಯೋ ಏನಿಲ್ಲ, ಸಬ್ಜೆಕ್ಟ್ ಕೋಡ್ ನೋಡಿದ್ರೆ BCS 503 ಆ್ಯಂಡ್ ಸಬ್ಜೆಕ್ಟ್ ನೇಮ್ ಥಿಯರಿ ಆಫ್ ಕಾಂಪಿಟೇಷನ್. ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ಬೋದು. ಇದೇನು ಕ್ವಶನ್ಸ್ ಕೊಟ್ಟಿದ್ದೀನಿ ಅದೇ ಕ್ವಶನ್ಸ್ ಮಾತ್ರ ಪ್ರಾಕ್ಟೀಸ್ ಮಾಡಿದ್ರು ಸಾಕು. ಇನ್ನು ಕ್ವಶನ್ಸ್ ಹುಡುಕಿದ್ರು ಕೂಡ ಅಲ್ಲಿ ಸಿಗೋಲ್ಲ ಅವ್ರಿಗೆ ಈ ಕ್ವಶನ್ಸ್ ಬರೆಯೋಕ್ಕೆ ಮಾಡೋಕ್ಕೆ, ಆಯಿತಾ. ಸೊ ನೋಡು, ನೀವು ರೆಗ್ಯುಲರ್ ಆಗಿದ್ದರೆ 4 ಕ್ವಶನ್ ಇರ್ತಿತ್ತು ಅಷ್ಟೇ 2 ಮಾಡ್ಯೂಲ್ಗೆ. 4 ಕ್ವಶನಿಂದ 2 ಕ್ವಶನ್ ಎಕ್ಸಾಮ್ ಬರ್ತಿತ್ತು, 20 ಮಾರ್ಕ್ಸು. ಬಟ್ ಇವಾಗ ತುಂಬ ಕ್ವಶನ್ಸ್ ಓದಬೇಕು ನೀವು. ಈ ಸರಿಯನ್ನು ಚೆಕ್ ಪಾಯಿಂಟ್ ಇಕ್ಲೇಬೇಕು, ಇದರಿಗೆ ಫುಲ್ ಸ್ಟಾಪ್ ಇಕ್ಲೇಬೇಕು, ಆಯಿತಾ. ಸೊ ಡಿಫೈನ್ ಟ್ಯೂರಿಂಗ್ ಮಿಷನ್ ಅಂದರೆ ಡಿಸೈನ್ ಟ್ಯೂರಿಂಗ್ ಮಿಷನ್ ಆಫ್ ಎ ಲ್ಯಾಂಗ್ವೇಜಸ್. ಲ್ಯಾಂಗ್ವೇಜ್ ಇಸ್ಗೋಷ್ಟು ಏನಿದೆಯಲ್ಲ ಪ್ರತಿಯೊಂದು ಇದೇ ಥರ ಸಿಮಿಲರ್ 1, 2, 3, 4 ಇನ್ ದಿಸ್ 4 ಕ್ವಶನ್ಸ್ ಏನಿದೆಯಲ್ಲ, ಈ 4 ಕ್ವಶನ್ಸ್ ಸಿಮಿಲರ್ ಒಂದೇ ಟಾಪಿಕ್ ಮೇಲೆ ನಡೀತಾ ಇರುತ್ತೆ. ಸೊ ಒಂದು ಕ್ವಶನ್ ನೀವು ಅರ್ಥ ಮಾಡ್ಕೊಂಡು ಮಾಡಿಬಿಟ್ರೆ 4 ಕ್ವಶನ್ ಈಸಿ ಡೆಡ್ಡಾಗಿ ಆಗ್ಬಿಡುತ್ತೆ ಅದು. ಸೊ 10 ಮಾರ್ಕ್ಸ್ ಈಸಿಯಾಗಿ ಬಂತು ನಿಮಗೆ ಈ 4 ಕ್ವಶನ್ ಮಾಡಿದ್ರು ಕೂಡ. ಇದ್ರ ಮೇಲೆ ಯಾವ ಕ್ವಶನ್ಸ್ ಬಂದರೂ ಕೂಡ ನೀವು ಚಿಂದಿ ಓಡಾಯಿಸ್ಬೋದು, ಈಸಿಯಾಗಿ ಬರಿಬೋದು ನೀವು ಎಕ್ಸಾಮಲ್ಲಿ. ಸೊ ಈ 4 ಕ್ವಶನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದು. ಈ 4 ಕ್ವಶನು. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಚರ್ಚ್ ಟ್ಯೂರಿಂಗ್ ಮಿಷನ್ಸ್ ವಿತ್ ಅ ನೀಟ್ ಡಯಾಗ್ರಾಮ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಮಲ್ಟಿಪಲ್ ಟ್ಯೂರಿಂಗ್ ಮಿಷನ್ ವಿತ್ ಅ ನೀಟ್ ಡಯಾಗ್ರಾಮ್, ಆಯಿತಾ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಡಿಫೈನ್ ಟ್ಯೂರಿಂಗ್ ಮಿಷನ್, ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಬೇಸಿಕ್ ಟ್ಯೂರಿಂಗ್ ಮಿಷನ್ ಟು ನೀಟ್ ಡಯಾಗ್ರಾಮ್. ಈ ಡಯಾಗ್ರಾಮ್ಸ್ ಏನಿದೆಯಲ್ಲ, ಈ ಡಯಾಗ್ರಾಮ್ಸ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏನಿದೆ ಈ 3 ಕ್ವಶನ್ಸ್ ನಾನು ಕೊಟ್ಟಿದ್ದೇನಲ್ಲ, ಇನ್ನೊಂದು ಕ್ವಶನ್ ಇದೆ ನೋಡಿ. LB ಅಷ್ಟೊಂದೇನು ಇಲ್ಲ, ಇಂಪಾರ್ಟೆಂಟ್ ಇಲ್ಲ, ಓದಕ್ಕೆ ಹೋಗ್ಬೇಡಿ. ಈ ಮಲ್ಟಿಪಲ್ ಟ್ಯಾಪ್ ಟ್ಯೂರಿಂಗ್ ಮಿಷನ್ನು ಮತ್ತು ನಾನ್ ಡಿಟರ್ಮಿನಿಸ್ಟಿಕ್ ಟ್ಯೂರಿಂಗ್ ಮಿಷನ್ಸು, ರಿಕರ್ಸಿವ್ ಎನ್ವೈರಬಲ್ ಲ್ಯಾಂಗ್ವೇಜಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ 3 ಕ್ವಶನಲ್ಲಿ ಒಂದು ಕ್ವಶನ್ ಅಂತೂ ಬಂದೇ ಬರ್ತದೆ ಎಕ್ಸಾಮ್ ಫಾರ್ 10 ಮಾರ್ಕ್ಸ್, ಆಯಿತಾ. ಇಟ್ಸ್ ಮೈ ಗ್ಯಾರಂಟಿ, ಆಯಿತಾ, ನಾನು ಹೇಳ್ತೀನಿ. ಸೊ ಈ ಮಾಡಲ್ 20 ಔಟ್ ಆಫ್ 20 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೀವು ಇವಾಗ ನೋಡ್ತಿದ್ರು ಅಷ್ಟೇ, ರೆಗ್ಯುಲರ್ ಎಕ್ಸಾಮ್ ನೋಡ್ತಿದ್ರು, ಯಾವಾಗ ನೋಡಿದ್ರೆ 20 ಔಟ್ ಆಫ್ ಮಾಡ್ಯೂಲ್ 5 ಸ್ಕೋರ್ ಮಾಡೇ ಬರ್ಬೋದು, ಆಯಿತಾ. ನೆಕ್ಸ್ಟ್ ಮಾಡ್ಯೂಲ್ 4ಗೆ ಹೋಗೋಣ. ನಾನು ಇದನ್ನು ಡೆಕೋರೇಷನ್ ಎಲ್ಲ ಮಾಡ್ಬೋದಾಗಿತ್ತು, ಬಟ್ ನನಗೆ ಏನು ಇಷ್ಟ ಇಲ್ಲ ಈ ಡೆಕೋರೇಷನ್ ಮಾಡೋಕ್ಕೆ. ಈ PPT ಎಲ್ಲ ಮಾಡೋದು ಪ್ರತಿಯೊಂದು ನನಗೆ ಟೈಮು ಇಲ್ಲ, ನಿಮಗೂ ಇಲ್ಲ ಟೈಮು, ಅದಕ್ಕೆ ನಾನು ಇದರಲ್ಲೇ ಮಾಡ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿದ್ದೆ. ಮಾಡ್ಯೂಲ್ 4 14 ಮಾರ್ಕ್ಸ್ ನೀವು ತೆಗಿಲೇಬೇಕು ಎಕ್ಸಾಮ್ಗೆ. ಸೊ 34 ಮಾರ್ಕ್ಸ್ ಇಲ್ಲೇ ಬಂದುಬಿಡುತ್ತೆ. ಸ್ಟೇಟ್ ಆ್ಯಂಡ್ ಪ್ರೂವ್ ದ ಪಂಪಿಂಗ್ ಲ್ಯಾಮಿನ ಫಾರ್ ಕಾಂಟೆಕ್ಸ್ಟ್ ಗ್ರಾಮರ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿತಾ. ವೆರಿ ಇಂಪಾರ್ಟೆಂಟ್ ಫಿಕ್ಸ್ಡ್ ಕ್ವಶನ್ಸ್ ಇರುತ್ತೆ, ಇದು ಎಲ್ಲ ಆಯಿತಾ. ಮತ್ತು ಡಿಫೈನ್ CNF, ಕನ್ವರ್ಟ್ CNF ಇಂಟು CFG ಇಂಟು CNF, ಆಯಿತಾ. ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕಾಂಟೆಕ್ಸ್ಟ್ ಫ್ರೀ ಗ್ರಾಮರಿಂದ ಕಾಂಟೆಕ್ಸ್ಟ್, ಆಯಿತಾ, ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಇದ್ರ ಮೇಲೆ ಕ್ವಶನ್ಸ್ ತುಂಬ ಬರೋ ಚಾನ್ಸಸ್ ತುಂಬ ಇರುತ್ತೆ, ಆಯಿತಾ. ಈ ಏನಿದೆಯಲ್ಲ ನಾನು ನೋಡ್ತೀನಲ್ಲ, ಈ 1 to 2 ಟೈಪ್ಸ್ ಇದೆಯಲ್ಲ, ಈ 2 ಟೈಪ್ಸ್ ಮೇಲೇ ಕ್ವಶನ್ಸ್ ತುಂಬ ಬರುತ್ತೆ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವೆರಡು ನೀವು ಓದ್ಕೊಳ್ಳೇಬೇಕು. ನಾನು ಇವೆರಡು ಕ್ವಶನ್, ಒಂದು ಕ್ವಶನ್ ಕೂಡ ಬರೋ ಚಾನ್ಸ್ ತುಂಬಾ ಇರುತ್ತೆ, ಆಯಿತಾ. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಓದ್ಕೊಳ್ರಿ, ಆಯಿತಾ, ಎಕ್ಸಾಮ್ಗೆ ಇವೆರಡು ಕ್ವಶನ್ಸ್ ಕೂಡ. ಸೊ ನೀವು ಒಂದು ಕ್ವಶನ್ ಮಾಡಿದ್ರೆ ಪ್ರತಿಯೊಂದು ಈಸಿಯಾಗಿ ಮಾಡ್ಬೋದು. ಮತ್ತು ಇದು ಪಾರ್ಟ್ 2 ಫಿಕ್ಸ್ ಕ್ವಶನ್ಸ್ ಆಗಿರುತ್ತೆ. ಸೊ 1, 2, 3 ಟೈಪ್ಸ್ ಆಫ್ ಮೀನ್ಸ್ 0 ಪವರ್ n, 1 ಪವರ್ n, 2 ಪವರ್ n. ಸೊ ವೆರಿ ಇಂಪಾರ್ಟೆಂಟ್. ಇಸ್ ನಾಟ್ ಕಾಂಟೆಕ್ಸ್ಟ್, ಇದು ಅಷ್ಟೇ, ಈಸ್ ನಾಟ್ ಟೆಕ್ಸ್ಟ್ ಫ್ರೀ, ಆಯಿತಾ. ವೆರಿ ಇಂಪಾರ್ಟೆಂಟ್. ಇನ್ ದಿಸ್ 3 ಆಫ್ ದ ಕ್ವಶನ್ 1 ಆಫ್ ದ ಕ್ವಶನ್ ಇಸ್ ಗೋಯಿಂಗ್ ಟು ಕಮ್ ಇನ್ ಎಕ್ಸಾಮ್ಸ್, ಆಯಿತಾ. ವೆರಿ ಇಂಪಾರ್ಟೆಂಟು. ಇಷ್ಟ ಆಗಿತ್ತು ಇದಾಯಿತಾ. ಇದರಲ್ಲಿ 14 ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು. ಇನ್ನು ನಿಮಗೆ ಮಾಡ್ಯೂಲ್ 2 ಇನ್ನು ಮಾಡ್ಯೂಲ್ 2 ಮಿಕ್ಕಿದ ಮಾಡ್ಯೂಲ್ಸ್ ಬೇಕು ಅಂದರೆ ಪ್ಲೀಸ್ ಟೇಕ್ ದ ಸಬ್ಸ್ಕ್ರಿಪ್ಷನ್ ಫಾರ್ 199 rupees. ಈ 122 rupees ತೊಗೊಳೋದ್ರಿಂದ ನೀವು ಕಂಪ್ಲೀಟಾಗಿ ನಿಮ್ಮ ಲೈಫೇ ಚೇಂಜ್ ಅನ್ಕೋಬೋದು. ಯಾಕಂದರೆ ಬ್ಯಾಕ್ಲಾಗಿಂದ ನಮಗೆ ದೂರ ಬಂದುಬಿಡ್ತೀವಿ ನಾವು ಜಸ್ಟ್, ಆಯಿತಾ. ಸೊ 122 rupees ಪ್ರತಿಯೊಬ್ಬರು ಪೇ ಮಾಡ್ತಿದ್ದೀರ ಅನ್ಕೊತೀನಿ ಫಾರ್ ದಿಸ್ ಸಬ್ಸ್ಕ್ರಿಪ್ಷನ್. ಈಸಿಯಾಗಿ ನೀವು ಏನು ಕ್ವಶನ್ಸ್ ಕೊಟ್ಟಿದ್ದೀನಲ್ಲ ಅದೇ ಕ್ವಶನ್ಸ್ ಟ್ರೈ ಮಾಡ್ರೋ, ಆ ಕ್ವಶನ್ಸ್ ಬಿಟ್ಟು ಎಕ್ಸಾಮ್ ಯಾವುದು ಬರೋಲ್ಲ ನಿಮಗೆ. 122 rupees
ಕೊಟ್ಟರೆ ನಿಮ್ಗೆ ನೆನಪಿರುತ್ತೆ, ಆದರೆ ಅದಕ್ಕಿಂತಲೇ ನನಗೆ ಕೋರ್ಸ್ ಸಿಕ್ಕಿದ್ದೀನಿ ಆಯಿತಾ. ನೀವು 129 ರುಪೀಸ್ ಒಂದ್ಸರಿ ಕೊಟ್ಟು ಪಾಸ್ ಆಗಿರೋ ಅವಾಗ ಗೊತ್ತಾಗುತ್ತೆ ನಿಮಗೆ ಹೌ ಇಟ್ಸ್ ವಿಲ್ ಬಿ ಹಾರ್ಡ್ ಅಂತ ಆಯಿತಾ. ಸೊ ತೊಗೊಳ್ಳಿ, ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ. ಈ ಸರಿ ಎಕ್ಸಾಮ್ ಪಾಸ್ ಆಗಲೇಬೇಕು ನೀವು. ಜಸ್ಟ್ 122 ರುಪೀಸ್ ಅಷ್ಟೇ. ಬಟ್ 122 ರುಪೀಸ್ ನಿಮ್ಮ ರಿಸಲ್ಟ್ ದಿವಸ ತುಂಬ ಇದಾಗಿರುತ್ತೆ ಆಯಿತಾ. ಪಾಸ್ ಆಗಿದ್ದ ದಿವಸ ನಾನು ಬ್ರೋ ಇನ್ನೂ 500 ರುಪೀಸ್ ಹಾಕ್ತೀನಿ ಬ್ರೋ ಅಂತ ಹೇಳೋರು ಇದ್ದಾರೆ, ನಾನು ಕೇಳಿದೆ. ಬಟ್ ನೀವು ಪಾಸ್ ಆಗಬೇಕಷ್ಟೇ, ನಾವು ಒಂದೇ ಮೈನ್ ಇಂಟೆನ್ಷನ್ ಆಯಿತಾ. ಪ್ರತಿಯೊಬ್ಬರು ಪಾಸಾಗಿ ಎಕ್ಸಾಮಲ್ಲಿ ಜಸ್ಟ್ 122 ರುಪೀಸು ನಿಮಗೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಹಿಂಗೆ ಕಾಣಿಸುತ್ತೆ ನಿಮಗೆ. ಇದರಲ್ಲಿ ನೀವು ಬ್ಯಾಕ್ಲಾಗ್ ಕೋರ್ಸ್ ಅಂತ ಇರುತ್ತೆ, ಬ್ಯಾಕ್ಲಾಗ್ ಕೋರ್ಸ್ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ ಪ್ರತಿಯೊಂದು ಇಲ್ಲೇ ಇದೆ, ನೋಡ್ಕೋಬೋದು ನೀವು ಅಲ್ಲೇ. ನಿಮಗೇನು ಏನೋ ಇನ್ಸ್ಟ್ರಕ್ಷನ್ ಬೇಕಾಗಿದ್ರೆ ಅಲ್ಲೇ ಹೇಳ್ತೀನಿ. ಸೊ ಇದಾಗಿತ್ತು ಈ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನಾವು ಆಯಿತಾ. ನಿಮಗೆ 3 ಮಾಡಲ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಪ್ರತಿಯೊಂದು ಮಾಡಲ್ಸ್ ಟ್ರೈ ಮಾಡಿ ಓದೋಕ್ಕಾಯ್ತಾ. ದಟ್ಸ್ ಆಲ್.